ಕೆಆರ್ ನಗರದಲ್ಲಿ ಸಂತ್ರಸ್ತೆ ನಾಪತ್ತೆಯಾಗಿದ್ದಾರೆ ಅಂತ ಅವರ ಪುತ್ರ ಕೊಟ್ಟಂತಹ ದೂರಿನ ಪ್ರಕರಣ ಸಂಬಂಧ ಈಗ ರೇವಣ್ಣ ಅವರು ಅರೆಸ್ಟ್ ಆಗಿರೋದು. ಅಪಹರಣ ಪ್ರಕರಣದಲ್ಲಿ ಬಂಧನ ಆಗಿದೆ. ಎಸ್ಐಟಿ ಅಧಿಕಾರಿಗಳಿಂದ ದಿನವಿಡೀ ವಿಚಾರಣೆಯನ್ನ ನಡೆಸಿದ್ದಾರೆ ರೇವಣ್ಣ ಅವರದ್ದು. 30ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಸಿದ್ಧಪಡಿಸಿಕೊಂಡಿದ್ದಂತಹ ಎಸ್ಐಟಿ ಟೀಮ್ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಎತ್ತಿದೆ. ಎಸ್ಐಟಿ ಕೇಳಿದಂತಹ ಪ್ರಶ್ನೆಗಳಿಗೆ ರೇವಣ್ಣ ಕೊಟ್ಟ ಉತ್ತರ ಏನ್ ಹಾಗಾದ್ರೆ? ಪಬ್ಲಿಕ್ ಟಿವಿಯಲ್ಲಿ ರೇವಣ್ಣ ವಿಚಾರಣೆಯ ಎಕ್ಸ್ಕ್ಲೂಸಿವ್ ಮಾಹಿತಿ. ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು, ಆ ಪ್ರಶ್ನೆಗೆ ಅವರಿಂದ ಉತ್ತರ ಏನ್ ಸಿಕ್ತು, ಆ ಬಗ್ಗೆ ಒಂದು ವರದಿ ಹೀಗಿದೆ ನೋಡಿ. ಮಾಜಿ ಸಚಿವ ರೇವಣ್ಣಗೆ ಸಂಕಷ್ಟ. ಇಡೀ ದಿನ ಎಸ್ಐಟಿ ಡ್ರಿಲ್. 30 ಪ್ರಶ್ನೆ ಇಟ್ಕೊಂಡು ಎಸ್ಐಟಿ ವಿಚಾರಣೆ. ಹೌದು, ಕೆಆರ್ ನಗರದ ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಬಂಧನಕ್ಕೊಳಗಾಗಿರುವ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ವಿಚಾರಣೆ ತೀವ್ರಗೊಳಿಸಲಾಗಿದೆ. ನಿನ್ನೆ ರಾತ್ರಿ ವೈದ್ಯಕೀಯ ಪರೀಕ್ಷೆಯ ಬಳಿಕ ತಡರಾತ್ರಿಯವರೆಗೂ ಕೂಡ ವಿಚಾರಣೆ ನಡೆಸಿದ ಎಸ್ಐಟಿ ಇವತ್ತು ಬೆಳಗ್ಗೆಯಿಂದ ವಿಚಾರಣೆಯನ್ನು ನಡೆಸಿ ಹಲವಾರು ಮಾಹಿತಿಗಳನ್ನು ಸಂಗ್ರಹಿಸಿದೆ. ವಿಚಾರಣೆಯ ವೇಳೆ ನನಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತೇಳಿ ರೇವಣ್ಣ ಪುನರುಚ್ಚರಿಸಿರುವುದಾಗಿ ಹೇಳಲಾಗಿದೆ. ಸುಮಾರು 30ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡು ಎಸ್ಐಟಿ ಟೀಮ್ ವಿಚಾರಣೆ ನಡೆಸಿದ್ದು, ಯಾವ ಪ್ರಶ್ನೆಗಳಿಗೂ ರೇವಣ್ಣ ಸೂಕ್ತ ಉತ್ತರವನ್ನು ಕೊಟ್ಟಿಲ್ಲ ಅಂತ ತಿಳಿದು ಬಂದಿದೆ. ಇನ್ನು ಎಸ್ಐಟಿ ಕೇಳಿದ ಪ್ರಶ್ನೆ ಏನು, ರೇವಣ್ಣ ಕೊಟ್ಟ ಉತ್ತರವೇನು ಅಂತೇಳಿ ಬನ್ನಿ ನೋಡೋಣ. ಎಚ್.ಡಿ. ರೇವಣ್ಣಗೆ ಎಸ್ಐಟಿ ಡ್ರಿಲ್. ತನಿಖಾಧಿಕಾರಿ: ನಿಮ್ಮನ್ನ ವಿಚಾರಣೆ ಮಾಡಬಹುದಾ? ರೇವಣ್ಣ: ಓಕೆ, ವಿಚಾರಣೆ ಮಾಡಿ. ನಿಮ್ಮ ಮೇಲೆ ಐಪಿಸಿ ಸೆಕ್ಷನ್ 364A 365 ಅಡಿಯಲ್ಲಿ ಕಿಡ್ನಾಪ್ ಪ್ರಕರಣ ದಾಖಲಾಗಿದೆ. ಕಿಡ್ನಾಪ್ ಸಂತ್ರಸ್ತೆಯ ಮಗ ನಿಮ್ಮ ವಿರುದ್ಧ ಕೆಆರ್ ನಗರದಲ್ಲಿ ದೂರನ್ನ ಕೊಟ್ಟಿದ್ದಾರೆ, ಗೊತ್ತಾ? ಹೌದು, ಗೊತ್ತಿದೆ ಸರ್. ಸಂತ್ರಸ್ತ ಮಹಿಳೆ ನಿಮಗೆ ಗೊತ್ತಾ? 5-6 ವರ್ಷ ನಮ್ಮ ಬಳಿ ಕೆಲಸ ಮಾಡಿದ್ರು. ನಿಮ್ಮ ಮಗನ ಸಿಡಿ ಹೊರಬಂದ ಬಳಿಕ ಮಹಿಳೆಯನ್ನ ಕರೆದುಕೊಂಡು ಹೋಗಿದ್ರಾ? ನನಗದು ಗೊತ್ತಿಲ್ಲ. ನಿಮ್ಮ ಮೇಲೆ ದೂರನ್ನ ಕೊಟ್ಟಿದ್ದಾರಲ್ಲ, ನನಗೂ ಈ ಪ್ರಕರಣಕ್ಕೂ ಸಂಬಂಧವಿಲ್ಲ. ಸಂತ್ರಸ್ತೆಯನ್ನು ನೀವು ಯಾಕೆ ಕಿಡ್ನಾಪ್ ಮಾಡಿಸಿದ್ರಿ? ನಾನೇ ಕಿಡ್ನಾಪ್ ಮಾಡಿಸಿದ್ದು ಅಂತ ಯಾರು ಹೇಳಿದ್ದು? ನಿಮ್ಮ ಹತ್ರ ಸಾಕ್ಷಿ ಏನಾದರೂ ಇದೆಯಾ ಅಂತ ವಿಚಾರಣೆಯ ವೇಳೆ ರೇವಣ್ಣ ಪ್ರಶ್ನಿಸಿದ್ರು ಅಂಥೇಳಿ ಗೊತ್ತಾಗಿದೆ. ನನ್ನ ವಿರುದ್ಧ ದುರುದ್ದೇಶಪೂರ್ವಕವಾಗಿ ದೂರನ್ನ ಕೊಟ್ಟಿದ್ದು, ನಾನು ಕಾನೂನು ಹೋರಾಟ ನಡೆಸುವುದಾಗಿಯೂ ಕೂಡ ರೇವಣ್ಣ ಹೇಳಿದ್ದಾರೆ. ಇನ್ನು ಸಂತ್ರಸ್ತೆ ಕೊಡುವ ಹೇಳಿಕೆ ಮೇಲೆ ರೇವಣ್ಣ ಭವಿಷ್ಯ ನಿರ್ಧಾರವಾಗುತ್ತೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಇದರಲ್ಲಿ ಸಾಮಾನ್ಯವಾಗಿ ಜನ ಅಂತಿರ್ತಾರೆ, ಅವ್ರಿಗೇನಾದ್ರೂ ಬೇರೆ ರೀತಿಯಾದಂಥ ಕಾನೂನಲ್ಲಿ ಏನಾದರೂ ಇರುತ್ತಾ ಅಂತೇಳಿ. ಅವರನ್ನ ಅರೆಸ್ಟ್ ಮಾಡುವವರೆಗೂ ಆ ಕಡೆ ಈ ಕಡೆಗೆ ತಳಬಹುದು, ಬೇಲ್ ಸಿಗುತ್ತಾ ಇಲ್ಲ ಅಂತೇಳಿ 1-2-3 ದಿನ ಡಿಲೇ ಮಾಡ್ಕೊಳ್ಬಹುದು. ಆಗ ದೊಡ್ಡವ್ರಿಗೊಂದು ಕಾನೂನು, ಸಣ್ಣವ್ರಿಗೊಂದು ಕಾನೂನು ಅಂತ ನಾವೆಲ್ಲ ಮಾತನಾಡ್ತೀವಿ. ಬಟ್ ಅವರನ್ನ ಅರೆಸ್ಟ್ ಮಾಡಿದ ನಂತರ ನಡೆಯುವಂಥ ಪ್ರೊಸೀಜರ್ ಎಲ್ಲರಿಗೂ ಒಂದೇ ರೀತಿಯಾದಂಥ ಕಾನೂನು ಪ್ರಕ್ರಿಯೆ ನಡೆಯುತ್ತೆ. ಅವ್ರನ್ನ 24 ಗಂಟೆ ಒಳಗಡೆ ನ್ಯಾಯಾಧೀಶರ ಮುಂದೆ ನಿಲ್ಲಿಸಬೇಕು, ಮೆಡಿಕಲ್ ರಿಪೋರ್ಟನ್ನು ಕೊಡಬೇಕು, ಅವ್ರಿಗೇನಾದ್ರೂ ಸಮಸ್ಯೆ ಇದ್ರೆ ಅದನ್ನು ತೋರಿಸಬೇಕು, ಹೆಲ್ತ್ ರಿಪೋರ್ಟು, ಅವ್ರಿಗೇನಾದ್ರೂ ಹೆಚ್ಚಿನ ಚಿಕಿತ್ಸೆಯನ್ನು ಕಂಟಿನ್ಯೂ ಮಾಡಬೇಕು ಅನ್ನೋದಾದರೆ ಅವ್ರನ್ನ ನ್ಯಾಯಾಂಗ ಬಂಧನ ಕೊಟ್ಟಾಗ ಜೈಲಿನಲ್ಲೇ ಯಾರು ವೈದ್ಯರು ಇರ್ತಾರೆ ಅವರಿಗೆ ನೀವೇ ಟ್ರೀಟ್ಮೆಂಟ್ ಮಾಡಿ ಅಂತ ಹೇಳ್ತಾರೆ. ಇವೆಲ್ಲವೂ ಪ್ರೊಸೀಜರ್ಗಳು ಸಾಮಾನ್ಯವಾಗಿ ನಡೆಯುತ್ತೆ. ಈಗ ಅವ್ರನ್ನ ಕರ್ಕೊಂಡು ಹೋಗಬೇಕಾಗಿದೆ ಬೋರಿಂಗ್ ಆಸ್ಪತ್ರೆಗೆ. ಕರ್ಕೊಂಡು ಎಷ್ಟೊತ್ತಿಗೆ ಹೋಗ್ತಾರೆ ಅನ್ನೋದನ್ನು ನೋಡಬೇಕು. ಅದಾದಮೇಲೆ ಏನು ಹೆಲ್ತ್ ಸಮಸ್ಯೆ ಆಗುತ್ತೆ. ಸಾಮಾನ್ಯವಾಗಿ ಇಂಥ ಕೇಸ್ಗಳಲ್ಲಿ ನೋಡೋದು, ಬಂದ ತಕ್ಷಣ ಅವ್ರಿಗೇನೋ ಹೆಲ್ತ್ ಸಮಸ್ಯೆ ಆಗ್ಬಿಡುತ್ತೆ, ಆಸ್ಪತ್ರೆಗೆ ಹೋಗುವಂತ ಪರಿಸ್ಥಿತಿಗಳು ಬರುತ್ತೆ. ತುಂಬಾ ಕಡೆ ನೋಡಿದ್ದೀವಿ. ಜನ ಈಗಲೂ ಮಾತಾಡ್ತಿರ್ತಾರೆ ಅದೇ ವಿಚಾರದಲ್ಲಿ. ನೋಡ್ತಾ ಇರಿ ನೀವು, ಅವ್ರಿಗೆ ಆಸ್ಪತ್ರೆಗೆ ಏನಾದ್ರು ಹೋಗ್ಬಿಡ್ತಾರೆ ಅವರು ಅಂತ ಹೇಳಿ. ಬಟ್ ಆಗ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ ಈ ವಿಚಾರದಲ್ಲಿ.